ಓಕೆ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಮುತ್ತಣ್ಣ ಸರ್, ಸ್ಫೂರ್ತಿ ನವೋದಯ ಕೋಚಿಂಗ್ ಕಂಪ್ಲಿ. ಸೊ ಇವತ್ತು ನಾನು ನಿಮಗೆ ನವೋದಯ ಪರೀಕ್ಷೆಯನ್ನು ಬರೆಯುವಂಥ, ಈ ವರ್ಷ ನವೋದಯ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಆ ಒಂದು ಉದ್ದೇಶದಿಂದ ಲಾಸ್ಟ್ ಇಯರ್ ಅಂದರೆ 2020ನೇ ಇಸ್ವಿಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು, ಅದರಲ್ಲಿ ಮಕ್ಕಳಿಗೆ ಡಿಫಿಕಲ್ಟ್ ಆಗುವಂಥ ಪ್ರಾಬ್ಲಮ್ಗಳನ್ನು ನಾನಿವಾಗ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ನಾನಿವಾಗ ಮಾಡ್ತಾ ಇದ್ದೇನೆ. ಸೊ ಇದು ಒಂದು ಗಣಿತ ಪ್ರಶ್ನೆ. ಸೊ ವಿದ್ಯಾರ್ಥಿಗಳೇ, ಇದನ್ನು ಏನು, ಒಂದು ಉದ್ಯಾನವನವು 1500 ಮೀಟರ್ ಉದ್ದ, 750 ಮೀಟರ್ ಅಗಲವಿದೆ. ಈ ಒಂದು ಉದ್ಯಾನವನವನ್ನು ಒಬ್ಬ ಸೈಕ್ಲಿಸ್ಟ್ ಅಂತಂದರೆ ಸೈಕಲ್ ತುಳಿತಿರ್ತಾರಲ್ಲ, ಆ ಸೈಕ್ಲಿಸ್ಟು ಈ ಉದ್ಯಾನವನದ 4 ಸುತ್ತನ್ನು ಅವನು ಸುತ್ತಬೇಕಾಗಿದೆ. ಹಾಗಾದರೆ ಅವನು ಗಂಟೆಗೆ ಅಂದರೆ 1 ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ. ಹಾಗಾದರೆ ಆ 4 ಸುತ್ತಲು ಆ ಉದ್ಯಾನವನವನ್ನು 4 ಸುತ್ತಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಇದೊಂದು ಪ್ರಶ್ನೆ ಇರುತ್ತೆ. ಸೊ ಇಲ್ಲಿ ಒಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಸುತ್ತಲು ಅಂತಂದಾಗ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಆ ಉದ್ಯಾನವನ, ಇಟ್ ಮೀನ್ಸ್ ಗಾರ್ಡನ್ ಅಂತ ಹೇಳ್ತೀವಿ, ಓಕೆ, ತೋಟ ಅಂತ ಹೇಳ್ತೀವಲ್ಲ, ಆ ಒಂದು ಉದ್ಯಾನವನ ಅದಲ್ಲ, ಅದರ ಸುತ್ತಳತೆ ಎಷ್ಟಿದೆ ಅಂತ ಫಸ್ಟ್ ನಾವು ಸುತ್ತಳತೆಯನ್ನು ನಾವು ಇವಾಗ ಕಂಡುಹಿಡ್ಕೊಳ್ಳೋಣ. ಸೊ ಹಾಗಾದರೆ ಸುತ್ತಳತೆ ಕಂಡುಹಿಡಬೇಕಾದ್ರೆ ವಿದ್ಯಾರ್ಥಿಗಳೇ, ಅದಕ್ಕೊಂದು ಫಾರ್ಮುಲಾ, ಸೂತ್ರ ಇದೆ. ಏನು? ಸುತ್ತಳತೆ ಈಕ್ವಲ್ಸ್ ಟು 2 ಉದ್ದ ಪ್ಲಸ್ 2 ಅಗಲ ಅಂತಕ್ಕಂಥ ಇದೊಂದು ಫಾರ್ಮುಲಾ ಇದೆ. ಸೊ ವಿದ್ಯಾರ್ಥಿಗಳೇ, 2 ಉದ್ದ ಎಷ್ಟಿದೆ? ಆ ಒಂದು ಉದ್ಯಾನವನದ ಉದ್ದ 1500 ಮೀಟರ್ಸ್ ಅಂದರೆ 1500 ಮೀಟರ್ ಉದ್ದ ಅದ, ಪ್ಲಸ್ ಅದರ ಅಗಲ ಎಷ್ಟಾದರೆ 750 ಮೀಟರ್ ಅದರ ಅಗಲ, ಆ ಒಂದು ಉದ್ಯಾನವನದ ಅಗಲದ ವಿದ್ಯಾರ್ಥಿಗಳೇ. ಸೊ ಇವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ 1500 ಇಂಟು 2 ಅಂದರೆ 3000 ಆಗುತ್ತೆ, ಪ್ಲಸ್ 750 ಇಂಟು 2 1500 ಆಗುತ್ತೆ. ಸೊ ಇದನ್ನು ಪ್ಲಸ್ ಮಾಡಿದ್ರೆ ಏನಾಗುತ್ತೆ? 4500 ಮೀಟರ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ನಾವು ಏನು ಮಾಡಿದೀವಪ್ಪ ಅಂದರೆ ಇವಾಗ ಕೇವಲ ಆ ಉದ್ಯಾನವನ ಎಷ್ಟು ಐತಿ ಅನ್ನೋದು, ಆ ಉದ್ಯಾನವನದ ಸುತ್ತಳತೆಯನ್ನು ನಾವು ಕಂಡುಹಿಡ್ಕೊಂಡಿವಿ. ಓಕೆ, ಆ ಒಂದು ಉದ್ಯಾನವನದ ಸುತ್ತಳತೆ ಎಷ್ಟೈತಪ್ಪ ಅಂದರೆ 4500 ಮೀಟರ್ಸ್ ಅಂದರೆ 4500 ಮೀಟರ್ಸ್ ಉದ್ಯಾನವನದ ಸುತ್ತು ಆಗ್ತಾಯಿದೆ. ಓಕೆನಾ? ಸೊ ಹಾಗಾದರೆ ಅವನು ಏನು ಮಾಡ್ತಾನೆ? ಎಷ್ಟು ಸುತ್ತು? 4 ಸುತ್ತು ಆಗ್ತಾನಂತ. ಹಾಗಾದರೆ ಇಲ್ಲಿ ನಾವೇನು ಮಾಡಿದೆವಪ್ಪ ಅಂದರೆ ಕೇವಲ ಒಂದು ಸುತ್ತಿನ ಅಳತೆಯನ್ನು ಮಾತ್ರ ನಾವು ಕಂಡುಹಿಡಿದ್ವಿ. ಒಂದು ಸುತ್ತು ಹಿಂಗೆ ಬಂದರೆ 4500 ಮೀಟರ್ಸ್ ಆಗುತ್ತೆ. ಸೊ ಹಾಗಾದರೆ ಅವನು 4 ಸುತ್ತು ಅವನು ತಿರುಗಬೇಕಾದ್ರೆ 4 ಸುತ್ತಿನ ಅಳತೆ ಮಾಡಬೇಕು. ಇಲ್ಲಿ 4500 ಇಂಟು 4 ಸುತ್ತು ಅಂತೀವಲ್ಲ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 0 0, 4 5 20, ಸಾರಿ 0, 4 5 20ಕ್ಕೆ 0, 2 ಕ್ಯಾರಿ, 4 2 4 4 16 18. ಸೊ ಹಾಗಾದರೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಇವಾಗ 4 ಸುತ್ತು ತಿರುಗಿದರೆ 18,000 ಮೀಟರ್ ಆಗುತ್ತೆ. 4 0 0, 4 0, 4 5 20, 4 ಓಕೆ, 18,000 ಮೀಟರ್ 4 ಸುತ್ತು. ನೋಡ್ತಿರಲ್ಲ ನೀವೆಲ್ಲ, ಒಂದು ಕ್ರೀಡಾಂಗಣದ ಯಾವುದೋ ಒಂದು ಸುತ್ತು ಹಾಕ್ತಿರ್ತಾರಲ್ಲ, ಹಾಗೆ 4 ಸುತ್ತು ಸುತ್ತಿದ್ರೆ ಎಷ್ಟಾಯಿತು? 18,000 ಮೀಟರ್ ಆಗ್ತದೆ.
ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡಿದವನು, ಈಗ 4 ಸುತ್ತು ಸುತ್ತಿದಂತ ನಾವು ಟೋಟಲ್ ಉದ್ಯಾನವನದ 4 ಸುತ್ತಿನ ದೂರವನ್ನ ಕಂಡುಹಿಡ್ಕೊಂಡ್ವಿ ನಾವು ಇವಾಗ. ಸೊ ಪ್ರಶ್ನೆ ಏನಿದೆ ಲಾಸ್ಟು, ಅವನು ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ. ಹಾಗಾದ್ರೆ ಟೋಟಲ್ ಇಷ್ಟು ದೂರ ಸುತ್ತಬೇಕಾದ್ರೆ ಎಷ್ಟು ಸಮಯ ಟೈಮ್ ತಗೊಂತಾನ ಅಂತಕ್ಕಂಥ ಪ್ರಶ್ನೆ ಇದು. ಸೊ ಹಾಗಾದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಯೂನಿಟರಿ ಮೆಥಡ್ ಅಂದ್ರೆ ಏಕಮಾನ ಪದ್ಧತಿಯಲ್ಲಿ ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕು. ಏನು, ಕಿಲೋಮೀಟರ್ ಸಾರಿ ಇದು ಮೀಟರ್ ಅಂತ ಇದೆ. ಸೊ ಇಲ್ಲಿ ಇನ್ನೊಂದು, ಇದು ಮೀಟರ್ಸ್ನಲ್ಲಿ ಕನ್ವರ್ಟ್ ಆಗಿದೆ, ಇದು ಕಿಲೋಮೀಟರ್ನಾಗ ಐತಿ. ಓಕೆನಾ? ಸೊ ಇದನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲೇನಾಗ್ತದೆ ಹಂಗಾರೆ, ಡಿವೈಡೆಡ್ ಬೈ 1000. ಮೀಟರನ್ನ ಕಿಲೋಮೀಟರಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಬೈ 1000 ಅಂದರೆ 1000ರಿಂದ ಭಾಗಾಕಾರ ಮಾಡಬೇಕು. 30 ಕ್ಯಾನ್ಸಲ್, 30, therefore 18 ಕಿಲೋಮೀಟರ್ಸ್. ಇಲ್ಲಿ ಯಾಕಿದು ಮೀಟರ್ಸ್ ಬಂತಂದ್ರೆ, ಇದು ಮೀಟರ್ಸ್ನಲ್ಲಿತ್ತು, ಇದು ಮೀಟರ್ಸ್ನಲ್ಲಿತ್ತು, ಅದಕ್ಕೋಸ್ಕರ 4500 ಮೀಟರ್ ಒಂದು ಸುತ್ತಿನ ಅಳತೆ ಬಂತು. ಅದನ್ನು 4 ಸುತ್ತಿನ ಅಳತೆ ಕಂಡಿಡಿದಾಗ 18,000 ಮೀಟರ್ ಬಂತು. ಆ ಮೀಟರನ್ನು ನಾವೇನು ಮಾಡ್ತೀವಿ, ಕಿಲೋಮೀಟರ್ ಒಳಗೆ ಪರಿವರ್ತನೆ ಮಾಡಿದಾಗ 18 ಕಿಲೋಮೀಟರ್ ಬರುತ್ತೆ. ಸೊ ಇವಾಗ ನಾವು ಇದನ್ನ ತಗೊಂಡು ಏಕಮಾನ ಪದ್ಧತಿಯೊಳಗೆ ಪ್ರಶ್ನೆ ಮಾಡಬೇಕು. ಏನು, 4.5 ಕಿಲೋಮೀಟರ್ 4.5 ಕಿಲೋಮೀಟರ್ ಚಲಿಸಲು ಬರೋಬ್ಬರಿ 1 ಗಂಟೆ ಬೇಕು. ಆಯ್ತಲ್ಲ, ಗಂಟೆಗೆ 4.5 ಕಿಲೋಮೀಟರ್ ಅಂದ್ರೆ ಇಲ್ಲಿ ಕ್ವಶನ್ ಮಾಡಬೇಕಾದ್ರೆ 4.5 ಕಿಲೋಮೀಟರ್ ಚಲಿಸಬೇಕಾದ್ರೆ 1 ಗಂಟೆ ಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಚಲಿಸಿದವನು, 18 ಕಿಲೋಮೀಟರ್ ಚಲಿಸ್ತಾನೆ. 18 ಕಿಲೋಮೀಟರ್ ಚಲಿಸಬೇಕಾದ್ರೆ ಎಷ್ಟು ಅಂತ ಕ್ವಶನ್ ಮಾಡ್ಕೋಬೇಕು. ಇದು ಏಕಮಾನ ಪದ್ಧತಿಯಲ್ಲಿ ಮಾಡುವಂತ ಪದ್ಧತಿ. ಸೊ ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಇವಾಗ 18 ಇಂಟು 1 ಡಿವೈಡೆಡ್ ಬೈ 4.5. ಸೊ ಇಲ್ಲಿ ಇನ್ನೊಂದು ದಶಮಾಂಶದಲ್ಲಿ ಒಂದು ಪದ್ಧತಿ ಬಂದಾಗ ಏನ್ ಮಾಡ್ತೀವಿ, ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ, ಮಾಡಿ ಒಂದು 0 ತಗೋತೀವಿ. ಪಾಯಿಂಟ್ ಕ್ಯಾನ್ಸಲ್ ಮಾಡಿದ್ರೆ ಅದರ ವ್ಯತ್ಕ್ರಮವಾಗಿ ಒಂದು 0ವನ್ನು ಹಾಕೋಬೇಕಾಗ್ತದೆ. ಸೊ ಇಲ್ಲಿ ಇವಾಗ ನಾವು ಏನು ಮಾಡ್ತೀವಿ, ಕಟ್ತಾ ಬಿಡೋಣ. ಏನು, 2 5 10, ಸಾರಿ 5ರಲ್ಲಿ ಕ್ಯಾನ್ಸಲ್ ಮಾಡೋಣ. 5 2 10, 5 9 45, 9 1 9, 9 2 18, 2 ಇಂಟು 2 2 4 ಅಂದರೆ therefore 4 ಸುತ್ತಲೂ ತೆಗೆದುಕೊಳ್ಳುವ ಸಮಯ 4 ಗಂಟೆ. ಈ ತರ ನೀವು ಇದನ್ನ ಬಿಡಿಸಿದ್ರೆ ವಿದ್ಯಾರ್ಥಿಗಳೇ, ತೆಳಗಿದ್ದು ಕಾಣಿಸೋದಿಲ್ಲ, ಮೋಸ್ಟ್ಲಿ ಕಾಣಿಸ್ಬೋದೇನೋ. ಈ ಥರ ನೀವು ಈ ಪ್ರಶ್ನೆಯನ್ನು ಬಿಡಿಸ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.